ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಸ್, ಇವತ್ತು ನಾವು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಅಮ್ಮನ ಮನೆಯಿಂದ ರೆಡಿಯಾಗಿ ಬ್ಯಾಗ್ ತೊಗೊಂಡು ಏರ್ಪೋರ್ಟ್ ಕಡೆಗೆ ಹೊರಟು. ಸೊ ಎಲ್ಲಿಗೆ ಅಂತ ಕೇಳ್ತಿದ್ದೀರಾ ಪ್ರಯಾಣನ? ಎಸ್, ನಾವು ನಮ್ಮ ಟೀಮ್ ಜೊತೆ ಹೋಗಿದ್ದು ಕೇರಳ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಚಳಿ ವೆದರು. ಸೊ ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿ ಹೊರಟದ್ದಾಯಿತು. ಸೊ ಬೆಳಿಗ್ಗೆ 7 ಗಂಟೆಗೇ ಫ್ಲೈಟ್ ಇದ್ದಿದ್ದರಿಂದ ಸ್ವಲ್ಪ ಅರ್ಲಿಯರೇ ಮನೆಯಿಂದ ಹೊರಟ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಟ್ಮಾಸ್ಫಿಯರು, ಜೊತೆಗೆ ನಮ್ಮದು ಗ್ರೂಪ್ ಜೊತೆ ಹೋಗಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಪ್ಪ ಅಂತ ಅಂದರೆ ನಮ್ಮ ತಂದೆಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೀರಿಯಸ್ಸೇ ಆಗಿದ್ದರು. ಬಟ್ ಅಪ್ಪನೇ ಕೇಳಿದ್ದಕ್ಕೇ ಅವ್ರು ಹೇಳಿದ್ರು, ನನಗೇನೂ ಆಗೋದಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ನೀವು, ನಾನು ಚೆನ್ನಾಗೇ ಇದ್ದೀನಿ ಅಂತ ಖುಷಿಯಾಗೇನೋ ಕಳಿಸಿದ್ರು. ಬಟ್ ಮನಸ್ಸು ಯಾಕೋ ಅಸಮಾಧಾನ ಅಂತ ಅನ್ನಿಸ್ತಾನೆ ಇತ್ತು. ಅಂದರೆ ತುಂಬ ದುಃಖ ಆಗೋ ಥರ ಅನಿಸ್ತಾ ಇತ್ತು. ಹಾಗೋ ಹೀಗೋ ಧೈರ್ಯ ಮಾಡಿ ಹೊರಟ್ವಿ. ದುಡ್ಡೆಲ್ಲ ಕಟ್ಟಾಗಿತ್ತು, ಎಲ್ಲ ಆಗಿತ್ತಲ್ಲ ಅಂಥೇಳಿ ಹೊರಟ್ವಿ. 2 ಡೇಸ್ ಅಷ್ಟೇ ಅಲ್ವಾ, 3ನೇ ದಿನಕ್ಕೆ ಇಲ್ಲೇ ಇರ್ತೀವಿ ಅಂತ ಹೊರಟಿದ್ದಾಯಿತು. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು ನಮ್ಮಪ್ಪ ಚೆನ್ನಾಗಿರುವಾಗಲೇ. ಬಟ್ ನಮ್ಮಪ್ಪ ನಾನು ಇವಾಗ ಎಡಿಟಿಂಗ್ ಮಾಡುವಾಗ ನಮ್ಮಿಂದ ದೂರ ಹೊರಟೋಗಿದ್ದಾರೆ. ಇಲ್ಲ, ತುಂಬ ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗುತ್ತೆ. ಇಂದ ಡೈರೆಕ್ಟಾಗಿ ನಾವು ಹೋಗಿದ್ದು ಫ್ಲೈಟು ಹತ್ರಕ್ಕೆ. ಯಾಕಂದರೆ ನಾರ್ಮಲಾಗಿ ಒಳಗಡೆಯಿಂದನೇ ಎಂಟ್ರಿ ಇರುತ್ತೆ. ಬಟ್ ಈ ಸಲ ಏನಾಯಿತು ಅಂದರೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿಂದ ಬಂದು ಫ್ಲೈಟಿಗೆ ಹತ್ತಿದ್ದಾಯಿತು. ಸೊ ಸಾಮಾನ್ಯವಾಗಿ ಒಂದು 12-14 ಅನಿಸುತ್ತೆ, 12 ಟೈಮ್ಸ್ ಅನಿಸುತ್ತೆ ನಾನು ಫ್ಲೈಟಲ್ಲಿ ಓಡಾಡಿರೋ ಅಂಥದ್ದು. 12 ಸಲ ಓಡಾಡಿದ್ದೀನಿ. ಕೆಲವೊಂದು ಸಲ ನಾನು ವಿಯೆಟ್ನಾಮ್ ಎಲ್ಲ ಹೋಗೋವಾಗ ನಾರ್ಮಲಾಗಿ ಗೋವಾ ಅಲ್ಲಿ ಮತ್ತು ಥೈಲ್ಯಾಂಡು ಈ ಥರ ಔಟ್ ಆಫ್ ಕಂಟ್ರೀಸ್ಗಳಿಗೆಲ್ಲ ಹೋಗಬೇಕಾದ್ರೆ ಆಲ್ಮೋಸ್ಟ್ ಒಳಗಡೆ ಡೈರೆಕ್ಟ್ ಫ್ಲೈಟ್ ಎಂಟ್ರಿ ಸಿಗುತ್ತೆ. ಅಂದರೆ ಏರ್ಪೋರ್ಟಿಂದ ಡೈರೆಕ್ಟು ನೆಟ್ಕೊಂಡು ಹೋಗಿ ಹತ್ತೋದು. ಬಟ್ ಇವಾಗ ಏನಾಯಿತು, ಯಾಕೆ ಅಂತ ರೀಸನ್ ಗೊತ್ತಿಲ್ಲ, ಬಟ್ ನಾರ್ಮಲಾಗೆ ಅಲ್ಲಿಂದ ಬಂದು ಬಸ್ಸಲ್ಲಿ ಇಳ್ಕೊಂಡು ಅಲ್ಲಿಂದ ಕೂತಿದ್ದಾಯಿತು. ಆ್ಯಂಡ್ ನಮ್ಮದು ಟೀಮ್ಗೆ ನಾರ್ಮಲಾಗೆ ಕಾಮನ್ ಸೀಟ್ನ ಬುಕ್ ಮಾಡಿದರು ಒಟ್ಟಿಗೆ ಒಂದೇ ಕಡೆ. ಹಾಗೆಯೇ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ಕೇರಳಗೆ ಜಸ್ಟ್ 1 ಅವರ್ ಜರ್ನಿ ಅಷ್ಟೇ. ಬೆಂಗಳೂರು ಟು ಕೇರಳ 1 ಅವರ್ ಜರ್ನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಮನೆಯವ್ರದ್ದು ಖುಷಿ ನೋಡಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಹಿಂಗೆ ಗಗನ ಸಖಿಯವ್ರನ್ನ ರೇಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಕೇರಳಕ್ಕೆ ಬಂದು ಲ್ಯಾಂಡ್ ಆದ್ವಿ. ಅಲ್ಲಿ ಬ್ಯಾಗೇಜ್ ಕೌಂಟ್ರಿಗೆ ಹೋಗಿ ಬ್ಯಾಗೇಜ್ ತೊಗೊಂಡು ಫಸ್ಟು ನಾವು ಶಂಕರಾಚಾರ್ಯರ ತಾಯಿನ ಸಮಾಧಿ ಅಂದರೆ ಅವ್ರದ್ದು ಸಮಾಧಿ ಹತ್ರಕ್ಕೆ ಫಸ್ಟು ಹೋಗಿದ್ದು. ಅಲ್ಲಿ ಹೋಗಿ ಅವ್ರಿಗೊಂದು ನಮಸ್ಕಾರ ಮಾಡಿ ಅಲ್ಲಿದೊಂದು ಸ್ವಲ್ಪ ದೇವರು ಕೂಡ ಇದೆ ಒಳಗಡೆ ದೇವಸ್ಥಾನ. ಸೊ ಅಲ್ಲಿಗೆ ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದ್ವಿ. ಆ್ಯಂಡ್ ಎಲ್ಲೇ ಹೋಗ್ತಿದ್ರು ಕೂಡ ಅಪ್ಪಾಜಿ ಕಡೆಗೆ ಒಂದು ಸೈಡ್ ಮನಸ್ಸು ಎಳಿತಾನೇ ಇತ್ತು. ಯಾಕೋ ಗೊತ್ತಿಲ್ಲ, ತುಂಬ ಭಾರ ಅಂತ ಅನ್ನಿಸ್ತಾ ಇತ್ತು. ಹಾಗಿರುವಾಗ ಹಾಗೆಯೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊತಾ ಎಲ್ಲ ಕಡೆ ನೋಡ್ತಾ ಇದ್ದೆ. ಆವಾಗವಾಗ ಕಾಲ್ ಮಾಡಿ ಕೂಡ ವಿಚಾರಿಸ್ಕೊತಾ ಇದ್ದೆ. ನಾನೇನಿಲ್ಲ, ಆರಾಮಾಗಿದ್ದೀನಿ ಅಂತಲೇ ಹೇಳ್ತಾಯಿದ್ರು. ಆದ್ರೂ ಕೂಡ ಮನಸ್ಸು ತಡೀತಾ ಇರಲಿಲ್ಲ. ಹಾಗೋ ಹೀಗೋ 3 ದಿನ ಕಳೆದ್ಬಿಟ್ರೆ ಆಯ್ತಲ್ಲಪ್ಪ, ಬಂದುಬಿಡ್ಬೋದು ಊರ ಕಡೆಗೆ ವಾಪಸ್ಸು ಅಂತ ಹೇಳಿ ಮನಸ್ಸು ಮಾಡಿಕೊಂಡೆ ಗಟ್ಟಿಯಾಗಿ. ಅಲ್ಲಿಂದ ಆ್ಯಕ್ಚುಲಿ ಈ ಪ್ಲೇಸ್ ಬಂದು ತುಂಬಾ ಫೇಮಸ್. ಏನಕ್ಕೆ ಅಂತ ಅಂದರೆ ಅವ್ರ ತಾಯಿಗೆ ನೀರಿನ ಪ್ರಾಬ್ಲಮ್ ಇದ್ದಾಗ ಅಲ್ಲಿ ಅವ್ರ ಮಗ ಅದನ್ನು ರೂಟ್ ಚೇಂಜ್ ಮಾಡಿದ್ದು. ಅದು ನದಿ ಹರಿಯುತ್ತಲ್ವ, ನದಿದು ರೂಟ್ ಚೇಂಜ್ ಮಾಡಿ ಅವ್ರ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿದ್ದು. ಅದನ್ನೊಂದು ನೋಡಿದ್ವಿ, ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು. ಚೆನ್ನಾಗೂ ಇತ್ತು, ತುಂಬ ಹೈಜೀನ್ ಅಂತ ಏನಿಲ್ಲ, ಓಕೆ. ಸೊ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ನಾವು ಇದೊಂಥರ ಟವರ್ ಥರ ಹತ್ಕೊಂಡು ಎಕ್ಸೈಟ್ಮೆಂಟಲ್ಲಿ ಫುಲ್ಲು ಹೋಗಿದ್ದು. ಫುಲ್ಲು ಟಾಪ್ವರೆಗೂ ಹತ್ತಿ ಕಾಲು ನೋವು ಬಂತು. ಆದರೆ ಅಲ್ಲೋಗಿ ನೋಡಿದ್ರೆ ಶಂಕರಾಚಾರ್ಯ ಸ್ಟ್ಯಾಚು ಇತ್ತು ಅಷ್ಟೇ. ಸೊ ಅದನ್ನು ಮುಗಿಸ್ಕೊಂಡ್ವಿ. ಅಲ್ಲಿಂದ ವಾಪಸ್ಸು ಈ ಒಂದು ಹೋಟೆಲ್ಗೆ ಊಟಕ್ಕೆ ಬಂದ್ವಿ. ಊಟನೂ ಕೂಡ ವೆಜ್ಜು ಕೇರಳ ಸ್ಟೈಲ್ದು. ಸೊ ಅದನ್ನು ಕೂಡ ತಗೊಂಡ್ವಿ, ಊಟ ತಿಂದ್ವಿ. ಅದಾದಮೇಲೆ ಅಮ್ಮನ ಮನೆಯಿಂದ ಒಂದು ಫೋನ್ ಬಂತು, ಅಪ್ಪ ಯಾಕೋ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಅಂತ. ಆವಾಗ ನಾನು ಅಂದ್ಕೊಂಡೆ ಹೊರಟ್ಬಿಡೋಣ, ಯಾಕೋ ಮನಸ್ಸು ಸರಿ ಇಲ್ಲ, ಇಲ್ಲಿ ಬಂದ್ರೂ ವೇಸ್ಟೇ, ದುಡ್ಡು ಹೋದರೂ ಹೋಗುತ್ತೆ, ಹೋಗ್ಬಿಡೋಣ ರಿಟರ್ನ್ ಅಂತ ಹೇಳಿ ಹೊರಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಮತ್ತೆ ವಾಪಸ್ ಅಪ್ಪಾಜಿನೇ ಮಾತಾಡಿದ್ರು, ನನಗೇನೂ ಆಗಿಲ್ಲ, ಸ್ವಲ್ಪ ಉಸಿರಾಡೋಕ್ಕಾಗಲಿಲ್ಲ ಅಷ್ಟೇ, ಸೊ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸ್ವಲ್ಪ ಸಮಾಧಾನ ಆಯಿತು, ಸುಮ್ಮನೆ ಆದ್ವಿ. ಆದರೂ ಅರೆ ಬರೆ ಮನಸ್ಸು.
ಎಸ್ ನಾವು ಹೋಗಿದ್ದು ಫಾರ್ಮ್ಗೆ. ಸೊ ಅಲ್ಲಿ ಪರ್ಫ್ಯೂಮ್ಸು ನಾರ್ಮಲಾಗಿ ತುಂಬಾ ಚೆನ್ನಾಗಿತ್ತು. ಸೊ ಫ್ರೇಗ್ರೆನ್ಸು ಗುಚ್ಚಿ ಮತ್ತು ರೋಸ್ ತೊಗೊಂಡ್ವಿ. ಆವತ್ತಿನ ದಿನ ಹೇಗೋ ಮುಗೀತಪ್ಪ ಅಂತ ಹೇಳಿ ಆವತ್ತಿನ ದಿನ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ಮತ್ತೆ ವಾಪಸ್ಸು ಇದು ಸ್ವಲ್ಪ ಊಟಿ ಥರ ಬರುತ್ತೆ ಸೀನರಿ ಈ ಸೈಡಲ್ಲಿ. ತುಂಬಾ ಚೆನ್ನಾಗಿರುತ್ತೆ ವೆದರು. ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ಸೆಕೆ ಆಗ್ತಿತ್ತು, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಚಳಿ, ತುಂಬಾ ಅದ್ಭುತವಾಗಿತ್ತು. ಸೊ ಹಾಗಾಗಿ ಆವತ್ತಿನ ಸೆಕೆಂಡ್ ಡೇನ ಇಲ್ಲಿ ಕಳೆದ್ವಿ. ಇದು ಸಮಥಿಂಗ್ ಏನೋ ಹೇಳ್ತಾರೆ, ಬಿಳಿ ಹಾಡು ಅಥವಾ ಸ್ಪೆಷಲ್ ಹಾಡು ಅನಿಸುತ್ತೆ, ಅಲ್ಲಿ ಅದನ್ನು ನೋಡೋದಕ್ಕೆ ಅಂತ ಹೇಳಿ ನಾವೆಲ್ಲ ಹೊರಟಿದ್ದು. ಆ್ಯಂಡ್ ಅಲ್ಲಿ ತುಂಬಾ ವೆದರ್ ಕೂಡ ಚೆನ್ನಾಗಿದ್ದರಿಂದ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ತುಂಬ ಪರ್ಸ್ನಲಿ ಫೀಲ್ ಆಗ್ತಿದ್ದು ನಮ್ಮ ತಾತನ ಮನೆ ಊಟಿಯಲ್ಲಿ ಗ್ಲೆನ್ಮಾರ್ಗನ್ ಎಸ್ಟೇಟ್ ಅಂತ ಇದೆ. ಸೊ ಅದು ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಆ್ಯಂಡ್ ಸೇಮ್ ವೆದರು, ಸೇಮ್ ಕ್ಲೈಮೇಟು, ಆ್ಯಂಡ್ ಒಂಥರ ಅಟ್ಮಾಸ್ಫಿಯರ್ ಎಲ್ಲ ನನಗೆ ಅದೇ ಥರ ಫೀಲ್ ಆಗ್ತಿತ್ತು. ಗ್ರೀನರಿ ಅದು ಮತ್ತು ಟೀ ಗಿಡಗಳೇ ಅಲ್ಲೂ ಕೂಡ. ಸೊ ಸೇಮ್ ಅನ್ನಿಸ್ತಾ ಇತ್ತಲ್ಲ. ಸೊ ಹಾಗಾಗಿ ಅದು ತುಂಬ ನೆನಪಾಗ್ತಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಇಳ್ದಿದ್ದಾಯಿತು, ಅದು ಹಾಡು ನೋಡೋದಕ್ಕೆ ಅಂತ ಹೇಳಿ ಅಲ್ಲಿ ಇಳ್ದಿದ್ದಾಯಿತು. ಕೇರಳಕ್ಕೆ ಬಂದು ಏನು ಮಾಡಿದ್ರಪ್ಪ ಅಂದರೆ ಗೋಟ್ ನೋಡೋಕ್ಕೆ ಬಂದಿದ್ವಿ. ಸಮಥಿಂಗ್ ಡಿಫ್ರೆಂಟ್ ಗೋಟ್ ಇದು, ಓಕೆನಾ. ಸೊ ಅಲ್ಲಿ ಹತ್ಕೊಂಡು ಹೋಗಿ, ತುಂಬ ರಶ್ ಇತ್ತು ಆ್ಯಕ್ಚುಲಿ. ಅಲ್ಲಿಂದ ಹತ್ಕೊಂಡು ಹೋಗಿ ಬಸ್ ಒಳಗಡೆಯಿಂದ ಮತ್ತಿನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅದಂತೂ ತುಂಬಾ ಚೆನ್ನಾಗಿತ್ತು. ಸಣ್ಣ ರೋಡಪ್ಪ, ಆದ್ರೂ ಆ ಸಣ್ಣ ರೋಡಲ್ಲಿ ಎರಡೆರಡು ಬಸ್ಗಳು ಹೆಂಗೆ ಓಡಾಡುತ್ತೆ ಅನ್ನೋದೇ ಭಾರಿ ಭಯ ಆಗುತ್ತೆ. ಅಷ್ಟು ಭಯ ಆಗ್ತಿತ್ತು. ಆ್ಯಂಡ್ ಅದು ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ಗಳು ಮಾತ್ರ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾಯಿದ್ರು. ಮೇ ಬಿ ಅವ್ರುಗಳ ವರ್ಕೇ ಅದು ಅನಿಸುತ್ತೆ. ಅಂದರೆ ನಾರ್ಮಲಾಗಿ ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಟೂರಿಸ್ಟ್ಗಳನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಎಕ್ಸ್ಪೆಷಲಿ ಇದನ್ನು ನೋಡೋದಕ್ಕೆ ಅದು ಇದು ಅಂದರೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ಪರ್ಸನ್ಸ್ಗಳನ್ನ ತೊಗೊಂಡಿದ್ದಾರೆ. ಭಯ ಆದ್ರೂ ಕೂಡ ಜೀವ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಗೊತ್ತಲ್ವ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡು ಸುಮ್ಮನಾದ್ವಿ. ಅಲ್ಲಿಂದ ಹೋದರೆ ಈ ಥರ ಇತ್ತು. ಅಲ್ಲಿ ಡಿಫ್ರೆಂಟಾಗಿ ಅಲ್ಲೊಂದು ಮನೆ ಥರ ಇತ್ತು, ಹೋಟೆಲ್, ಅದು ಕಾಫಿ ಎಲ್ಲ ಸಿಗ್ತಿತ್ತು ಅಲ್ಲಿ. ಅದು ನೋಡಿದ್ರೆ ಇನ್ನೂ ಟಾಪ್ ತನಕನೂ ಹತ್ಕೊಂಡು ಹೋಗಬೇಕು. ಇದಕ್ಕೆ ನೇಮ್ ಏನೋ ಇದೆ, ಅದೇನು ಅಂತ, ಅದೇ ಗೋಟ್ ನೋಡೋದಕ್ಕೆ ಹೋಗುವಂಥದ್ದು. ಅಲ್ಲಿ ತೋರಿಸ್ತೀನಿ ನೋಡಿ, ಗೋಟ್ಗಳೆಷ್ಟು ಬರುತ್ತೆ. ಅಂದರೆ ನಾರ್ಮಲಾಗಿ ಸಿಂಗಲು, ಬಟ್ ಯಾರೂ ಮುಟ್ಟೋ ಹಾಗಿರಲಿಲ್ಲ. ಎಸ್, ನಾನು ಔಟ್ಫಿಟ್ ಈ ಥರ ಹಾಕಿದ್ದೆ. ಕಾಮನಾಗಿ ಕೇಳ್ತಾರೆ, ನಾನು ಈ ನಮ್ಮೂರ ಕಡೆ ಇದ್ದಾಗ ಆ್ಯಂಡ್ ಫ್ಯಾಮಿಲಿ ಇದ್ದಾಗ ಈ ಥರ ಕಾಸ್ಟ್ಯೂಮ್ಸ್ ಹಾಕಲ್ಲ. ನಾನು ಹೊರಗಡೆ ಟ್ರಿಪ್ ಹೋದಾಗ ವಿತ್ ಮೈ ಹಸ್ಬೆಂಡ್ ಆ ಥರದಲ್ಲಿ ಮಾತ್ರ ಈ ಥರ ಕಾಸ್ಟ್ಯೂಮ್ ಹಾಕುವಂಥದ್ದು. ಸೊ ಅಲ್ಲಿಂದ ವಾಪಸ್ಸು ಇಷ್ಟು ಜನ ಬಂದಿರೋದು ಆ ಗೋಟ್ನ ನೋಡೋದಕ್ಕೇ. ನೋಡಿ, ಆ ಟಾಪ್ವರೆಗೂ ಇದೇ ಥರ ನಡ್ಕೊಂಡು ಹೋಗಬೇಕು. ಟಾಪಲ್ಲಿ ಅಲ್ಲಿ ಇದು ಸಿಗುತ್ತೆ. ಸೊ ಇಲ್ಲೊಂದು ಬರುತ್ತೆ ಇವಾಗ ಆ್ಯಕ್ಚುಲಿ ಗೋಟು. ಅದನ್ನು ಮುಟ್ಟೋದಕ್ಕೆ ಭಯ ಆಗ್ತಿತ್ತು, ಬಟ್ ಮುಟ್ಟೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಈ ಗೋಟನ್ನು ನೋಡೋದಕ್ಕೆ ಅಷ್ಟೊಂದು ಜನ ಅಷ್ಟು ದೂರದಿಂದ ಬರ್ತಾರೆ. ಡಿಫ್ರೆಂಟು. ಆ್ಯಂಡ್ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇದು ಬಂಡೆ ಮೇಲೆ, ಅಂದರೆ ಇವಾಗ ಜಾರುತ್ತೆ ಅಲ್ವಾ ನೋಡಿ, ಬೆಟ್ಟಗಳು ಕಾಣಿಸ್ತಿದೆ ಅಲ್ವಾ, ಅದು ಜಾರುತ್ತೆ ನಮ್ಮಗಳಿಗೆ. ಬಟ್ ಇದು ಅದ್ರ ಮೇಲೆ ನೀಟಾಗಿ ಹತ್ಕೊಂಡು ಹೋಗುತ್ತೆ. ಸ್ವಲ್ಪ ಪ್ರಾಣಿಗಳಿಗೆ ಇದು ಇಂಥದ್ದು ಸ್ವಲ್ಪ ಇದಕ್ಕೆ ಭಯ ಇರಲಿಲ್ಲ, ಮನುಷ್ಯರ ಜೊತೆನೇ ಇರ್ತಿತ್ತು. ಬಟ್ ಕೆಲವೊಂದೆಲ್ಲ ಆಲ್ಮೋಸ್ಟ್ ಮೇಲ್ಗಡೆನೇ ಜಾಸ್ತಿ ಇರ್ತಿದ್ದು. ಆ್ಯಂಡ್ ನಮ್ಮಿಬ್ರದ್ದು ಔಟ್ಫಿಟ್ ಈ ಥರ ಇತ್ತು. ಆ್ಯಂಡ್ ಗುಡ್ ಪೇರ್, ಗುಡ್ ಕಪಲ್ಸ್, ಗುಡ್ ಹಸ್ಬೆಂಡ್ ಆ್ಯಂಡ್ ವೈಫ್. ನೋಡಿ, ಅದ್ರ ಜೊತೆಗೂ ಒಂದು ಫೋಟೋ ತೊಗೊಂಡ್ವಿ, ಮೀನ್ಸ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ಸ್, ಅಂದರೆ ನನ್ನ ಕಲೀಗ್ಸ್ಗಳು ಕೂಡ ಬಂದರು. ಅವರು ನಮ್ಮನ್ನು ನೋಡಿ, ಏನು ವ್ಲಾಗ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ಸ್ಮೈಲ್ ಮಾಡಿಕೊಂಡು ಅವ್ರುಗಳು ಕೂಡ ನಮ್ಮ ಜೊತೆ ಬಂದು ವೀಡಿಯೋಗೆ ಜಾಯ್ನ್ ಆದರು. ಆ್ಯಂಡ್ ಅವರು ಹೇಳ್ತಾಯಿದ್ರು, ಮೇಡಮ್ ನೀವು ಸ್ಕಿನ್ನಿಗೆ ಏನು ಅಪ್ಲೈ ಮಾಡ್ತೀರಾ, ಏನು ಇಷ್ಟು ಚೆನ್ನಾಗಿ ಸ್ಕಿನ್ನನ್ನು ಮೇಂಟೈನ್ ಮಾಡಿದ್ದೀರಲ್ಲ, ಏನು ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು. ಆ್ಯಂಡ್ ಬ್ಲಾಗನ್ನು ಅವರು ಮಿಮಿಕ್ರಿ ಮಾಡ್ತಾಯಿದ್ರು, ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಹೇಳಿ. ಬಟ್ ನಾನು ಹೇಳಿದೆ, ನಾನು ಆ ಥರ ಮಾಡಲ್ಲಪ್ಪ, ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ದೆ. ಆ್ಯಂಡ್ ಎನಿವೇಸ್ ಅಲ್ಲಿಂದ ಹೊರಟಿದ್ದಾಯಿತು. ನೆಕ್ಸ್ಟ್ ವಾಪಸ್ ಕೆಳಗಡೆಗೆ ಬಂದು ಸ್ನ್ಯಾಕ್ಸ್ ತೊಗೊಂಡು ಸ್ನ್ಯಾಕ್ಸನ್ನೆಲ್ಲ ತಿಂದು ಅಲ್ಲಿಂದ ಹೊರಟಿದ್ದಾಯಿತು. ಸೊ ಅವತ್ತಿನ ದಿನ ಸೆಕೆಂಡ್ ಡೇನು ಫುಲ್ ಡೇ ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಂದು ಊಟಕ್ಕೆ ಬಂದ್ವಿ. ಆ ಊಟದಲ್ಲಿ ಇದೊಂದು ಹೋಟೆಲ್ ನೇಮ್ ಸರಿಯಾಗಿ ಗೊತ್ತಿಲ್ಲ, ಬಟ್
ಆಫ್ಟರ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಳಗಡೆ ಊಟದ್ದು ಅಷ್ಟೇ ತುಂಬ ಸ್ಪೆಷಲ್ ವೆರೈಟೀಸ್ಗಳೆಲ್ಲ ಇದ್ದವು. ಸೊ ಚೆನ್ನಾಗಿ ಇಷ್ಟ ಆಯಿತು ಊಟ. ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಒಂದು ಎಕೋ ಪಾಯಿಂಟಿಗೆ ಬಂದ್ವಿ. ಆ ಎಕೋ ಪಾಯಿಂಟಲ್ಲಿ ನಾವು ಈ ಕಡೆಯಿಂದ ಏನೇ ಸೌಂಡ್ ಮಾಡಿದ್ರು ಆ ಫಾರೆಸ್ಟ್ ಇದೆಯಲ್ಲ ಅವು ಅಂದರೆ ಅದು ಅಂದರೆ ಎಂಥದ್ದು ವಾಟರ್ನ ದಾಟಿ ಆ ಕಡೆ ಇದೆಯಲ್ಲ ಫಾರೆಸ್ಟು. ಸೊ ಆ ಕಡೆಯಿಂದ ಸೇಮ್ ಸೌಂಡ್ ಬರ್ತಾಯಿತ್ತು. ಎಲ್ಲರೂ ಕಿರ್ಚ್ತಾಯಿದ್ರು, ಕೂಗ್ತಾಯಿದ್ರು. ಸೌಂಡ್ ರಿಪ್ಲೈ ಆಗ್ತಾಯಿತ್ತು. ತುಂಬ ನಿಶ್ಶಬ್ದವಾಗಿರಬೇಕಾಗಿತ್ತು, ಬಟ್ ಇಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಾಯಿದ್ರು. ಎನಿಹೋ ನನಗಂತೂ ಕೇಳಿಸ್ತು, ಸೌಂಡ್ ಏಕೋ ಆಗ್ತಿದ್ದು ಕೇಳಿಸ್ತು. ಅವ್ರು ಹೇಳ್ತಾಯಿದ್ರು ಅಲ್ಲೊಬ್ಬರು ಮುಂಚೆ ತುಂಬ ಇತ್ತು, ಬಟ್ ಇವಾಗ ಏನಾಗ್ಬಿಟ್ಟಿದೆ ಸ್ವಲ್ಪ ಕಮ್ಮಿ ಆಗಿದೆ ಏಕೋ ಅಂತ ಹೇಳಿ. ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಕೇರಳದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬೋಟ್ ಹೌಸ್. ಬೋಟಲ್ಲೇ ಒಂದು ನೈಟ್ ಕೂಡ ಸ್ಟೇ ಮಾಡಿದ್ವಿ. ಅದಂತೂ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಹೋಗಿದ್ದು ಒಂದು ಡ್ರೈವ್ ಹೋದ್ವಿ. ಆ ಡ್ರೈವ್ನ ಮುಗಿಸ್ಕೊಂಡ್ವಿ. ಇನ್ನು ಕೆಲವೊಂದು ವೀಡಿಯೋಸ್ಗಳನ್ನ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಊಟ, ಫೋನ್ ಚಾರ್ಜ್ ಇರಲಿಲ್ಲ, ಮತ್ತು ಸ್ವಲ್ಪ ಮೂಡ್ ಬೇರೆ ಅಪ್ಸೆಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಎಲ್ಲ ಥರದ್ದು ಬೋಟಲ್ಲಿ ಫೆಸಿಲಿಟೀಸ್ಗಳಾಗಿರ್ಬೋದು, ಡ್ಯಾನ್ಸ್ ಅದು ಇದು ಎಲ್ಲ ಚೆನ್ನಾಗಿತ್ತು. ಖುಷಿ ಆಯಿತು. ಎನಿವೇಸ್, ಥ್ಯಾಂಕ್ ಯು ಆಲ್. ಎಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡಿದ್ದೀರಾ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಆಲ್.